ಪ್ರಿಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ನಮಸ್ಕಾರಗಳು. ಹಿಂದಿನ ತರಗತಿಯಲ್ಲಿ ನಾವು ಒಂದು ಪ್ರಾಬ್ಲಮನ್ನು ಬಿಡಿಸಿದ್ದೀವಿ. ಓಪನಿಂಗ್ ಬ್ಯಾಲೆನ್ಸ್ ಶೀಟನ್ನು ಕೊಟ್ಟಾಗ ಮತ್ತು ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟನ್ನು ಕೊಟ್ಟಾಗ ಯಾವ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅಂತ. ಇವತ್ತಿನ ದಿವಸ ಅದೇ ರೀತಿ ಎರಡನೇ ಪ್ರಾಬ್ಲಮ್ಮು, ಓಪನಿಂಗ್ ಬ್ಯಾಲೆನ್ಸ್ ಶೀಟು ಮತ್ತು ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟನ್ನು ಕೊಟ್ಟಾಗ ಯಾವ ರೀತಿ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟು ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಅನ್ನೋದನ್ನು ತಿಳಿದುಕೊಳ್ಳೋಣ. ಹಾಗಾದರೆ ಮೊದಲನೇದಾಗಿ ಪ್ರಾಬ್ಲಮನ್ನು ನೋಡೋಣ. ಫಾಲೋವಿಂಗ್ ಆರ್ ದ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಆಫ್ ಗುರುದೇವ ಎಜುಕೇಷನ್ ಟ್ರಸ್ಟ್ ತುಮಕೂರು. ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2017. ಲಯಬಿಲಿಟಿ ಸೈಡ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ 5,000, ಬ್ಯಾಂಕ್ ಲೋನ್ 35,000, ಕ್ಯಾಪಿಟಲ್ ಫಂಡ್ 1,20,000. ಅಸೆಟ್ ಸೈಡ್ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ 15,000, ಫರ್ನಿಚರ್ 25,000, ಬಿಲ್ಡಿಂಗ್ಸ್ 70,000, ಸ್ಪೋರ್ಟ್ಸ್ ಮಟೀರಿಯಲ್ಸ್ 20,000, ಲೈಬ್ರರಿ ಬುಕ್ಸ್ 30,000. ಟೋಟಲ್ ಎರಡು ಸೈಡ್ ಎಷ್ಟಿದೆ ಅಂತಂದರೆ 1,60,000 ಇದೆ. ನೆಕ್ಸ್ಟ್ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟನ್ನು ನೋಡಿ. ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟ್ ಫಾರ್ ದ ಇಯರ್ ಎಂಡೆಡ್ 31st March 2018. ರಿಸಿಪ್ಟ್ ಸೈಡ್, ಡೆಬಿಟ್ ಸೈಡ್ ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಕೊಟ್ಟಿದ್ದಾರೆ 15,000. ಇದು ಕ್ಯಾಶ್ ಇನ್ ಹ್ಯಾಂಡ್ ಲಾಸ್ಟ್ ಇಯರ್ದು, ಈ ವರ್ಷ ಕರೆಂಟ್ ಇಯರ್ಲಿ ಎಂಟ್ರಿ ಬರೋದಿಲ್ಲ, ಹಾಗೆ ಬಿಟ್ಬಿಡ್ಬೇಕಿದ್ನ. ನೆಕ್ಸ್ಟ್ ಟು ಸಬ್ಸ್ಕ್ರಿಪ್ಷನ್ಸ್ 2017-18 ಕೊಟ್ಟಿದ್ದಾರೆ, ಮತ್ತು 2018-19 ಕೊಟ್ಟಿದ್ದಾರೆ. ಇಲ್ಲಿ 31st March 2018 ಮತ್ತು ಇದು ಹಿಂದಿನ ಬ್ಯಾಲೆನ್ಸ್ ಶೀಟ್ ಇದೆಯಲ್ಲ 31st March 2017 ಇದೆ. ಅಂದರೆ ಇದು 2017 ಮತ್ತು 18ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ. ಅಂದರೆ ಇದರ ನೆಕ್ಸ್ಟ್ ಡೇ 1st April 2017 ಇದು ಓಪನಿಂಗ್ ಆಗುತ್ತೆ, 31st March 2018 ಕ್ಲೋಸಿಂಗ್ ಆಗುತ್ತೆ. ಇದು 2017-18 ಅಂದರೆ ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ 2018-19 5,000 ಇದೆ ಸಬ್ಸ್ಕ್ರಿಪ್ಷನ್ನು. ಇದು ನೆಕ್ಸ್ಟ್ ಇಯರ್ ಅಡ್ವಾನ್ಸು, ಈ ವರ್ಷ ಇದನ್ನ ರಿಸೀವ್ ಮಾಡಿದ್ದಾರೆ. ನೆಕ್ಸ್ಟ್ ಎಂಟ್ರೆನ್ಸ್ ಫೀಸ್ 8,000, ಡೊನೇಷನ್ಸ್ 12,000, ಇಂಟ್ರೆಸ್ಟ್ 5,000 ಇದೆ. ಇದಿಷ್ಟು ರಿಸಿಪ್ಟ್ ಸೈಡ್ ಕೊಟ್ಟಿದ್ದಾರೆ. ಟೋಟಲ್ 90,000 ಅಂತ ಕೊಟ್ಟಿದ್ದಾರೆ. ಇನ್ನು ಪೇಮೆಂಟ್ ಸೈಡ್ ನೋಡಿ, ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟಲ್ಲಿ ಬೈ ಆಫೀಸ್ ಎಕ್ಸ್ಪೆನ್ಸಸ್ 2016-17 ಕೊಟ್ಟಿದ್ದಾರೆ. 2016-17 5,000 ಇದೆ. ನಮ್ಮದು ಇರೋದು ಎಷ್ಟು 2017-18 ಇದೆ. ಅಂದರೆ ಇದು ಹಿಂದಲ್ದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್. ಇದು ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಲಯಬಿಲಿಟಿ ಸೈಡ್ ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ 5,000. ಇಲ್ಲಿ 2016-17 5,000. ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗ್ ಇರೋದ್ರಿಂದ ಇದು ಎಂಟ್ರಿ ಬೇಡ, ಬಿಟ್ಬಿಡೋಣ, ಡೈರೆಕ್ಟಾಗಿ ಹಾಗೆ ಎಂಟ್ರಿ ಮಾಡೋಣ. 2017-18 ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಈ ವರ್ಷ ಎಂಟ್ರಿ ಬರುತ್ತೆ. ಟೋಟಲ್ 22,000. ಪ್ರಿಂಟಿಂಗ್ ಆ್ಯಂಡ್ ಪೋಸ್ಟೇಜ್ ಎಕ್ಸ್ಪೆನ್ಸಸ್ 600, ಸ್ಯಾಲ್ರಿ 25,000, ಪರ್ಚೇಸ್ ಆಫ್ ಬುಕ್ಸ್ 10,000, ಬ್ಯಾಂಕ್ ಲೋನ್ 5,000, ಬ್ಯಾಂಕ್ ಲೋನ್ ರೀಪೇಡ್, ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ 600, ಬ್ಯಾಲೆನ್ಸ್ ಕ್ಯಾರಿ ಡೌನ್ 26,800 ಕೊಟ್ಟಿದ್ದಾರೆ. ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂದರೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಂತ ಹೇಳಿದ್ದೀವಿ. ಹಾಗಾದರೆ ಇದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಏನಾಗುತ್ತೆ, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಆಗುತ್ತೆ. ಇದು ಅಸೆಟ್ ಸೈಡ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ ಕರೆಂಟ್ ಇಯರಲ್ಲಿ. ಟೋಟಲ್ 90,000 ಇದೆ ಎರಡು ಸೈಡು. ಹಾಗಾದರೆ ಅಡ್ಜಸ್ಟ್ಮೆಂಟ್ಗಳನ್ನು ನೋಡೋಣ. ಅಡ್ಜಸ್ಟ್ಮೆಂಟ್ಗಳಲ್ಲಿ ಮೊದಲನೇದಾಗಿ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹5,000, ಸ್ಯಾಲ್ರಿ ಪ್ರೀಪೇಡ್ 2,500, ಕ್ಯಾಪಿಟಲೈಸ್ 50% ಆಫ್ ಎಂಟ್ರೆನ್ಸ್ ಫೀಸ್. ಅಂದರೆ 50% ನಾವೇನು ಮಾಡೋದು ಅಂತ ಹೇಳಿದ್ದಾರೆ, ಎಂಟ್ರೆನ್ಸ್ ಫೀಸನ್ನು ಕ್ಯಾಪಿಟಲೈಸ್ ಅಂದರೆ ಆ್ಯಡ್ ಟು ಕ್ಯಾಪಿಟಲ್ ಫಂಡ್, ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಇನ್ನು 50% ನಾವು ರೆವೆನ್ಯೂ ಐಟಮ್ ಅಂತ ಅದನ್ನ ಕನ್ಸಿಡರ್ ಮಾಡಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಂಡ್ 100% ಆಫ್ ಡೊನೇಷನ್ಸ್, ಡೊನೇಷನ್ 100% ಎಷ್ಟಿದೆ ಪೂರ್ತಿ ಅಮೌಂಟನ್ನು ನಾವೇನು ಮಾಡಬೇಕು ಅಂತಂದರೆ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಫೋರ್ತ್ ಒನ್, ಡೆಪ್ರಿಷಿಯೇಟ್ ಬಿಲ್ಡಿಂಗ್ಸ್ ಬೈ 10% ಪರ್ annum. ಬಿಲ್ಡಿಂಗ್ ಮೇಲೆ 10% ಡೆಪ್ರಿಷಿಯೇಷನ್ ತೆಗಿ ಅಂತ ಹೇಳಿದ್ದಾರೆ ಪ್ರತಿ ವರ್ಷ. ನಂತರ ಪ್ರಿಪೇರ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2018, ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31st March 2018. ಇವೆರಡನ್ನು ಪ್ರಿಪೇರ್ ಮಾಡಲಿಕ್ಕೆ ಹೇಳಿದ್ದಾರೆ. ವಿದ್ಯಾರ್ಥಿಗಳೇ, ಈ ಕ್ವಶನನ್ನು ನೀವು ಒಂದು ಹಾಳೆಯಲ್ಲಿ ಬರೆದಿಟ್ಕೊಳ್ಳಿ. ಬರೆದಿಟ್ಕೊಂಡು ವಿಡಿಯೋವನ್ನು ನಂತರ ಏನು ಮಾಡಿ ಅಂತಂದರೆ ನೋಡಿರಿ. ನಾವು ಪ್ರಾಬ್ಲಮ್ ಬಿಡಿಸುವಾಗ ಈ ಕ್ವಶನ್ ಪೇಪರನ್ನು ನೀವು ಮುಂದಿಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಿಮಗೆ ಈ ಪ್ರಾಬ್ಲಮ್ ಚೆನ್ನಾಗಿ ಅರ್ಥ ಆಗುತ್ತೆ. ಆ ಉದ್ದೇಶದಿಂದ ಫಸ್ಟು ಈ ಪ್ರಾಬ್ಲಮನ್ನು ಬರೆದುಕೊಳ್ಳಿ. ನಂತರ ನಾನು ಬಿಡಿಸುವಾಗ ಆ ಪ್ರಾಬ್ಲಮನ್ನು ನೋಡ್ಕೊಳ್ತಾ ಬಿಡಿಸಿ. ವಿದ್ಯಾರ್ಥಿಗಳೇ, ಈಗ ಪ್ರಾಬ್ಲಮನ್ನು ಬರೆದುಕೊಂಡು ನಿಮ್ಮ ಹತ್ರ ಇಟ್ಕೊಂಡಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ. ಹಾಗಾದರೆ ಮೊದಲನೇದಾಗಿ
ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟನ್ನು ನೋಡಿ. ಡೆಬಿಟ್ ಸೈಡ್ ರಿಸಿಪ್ಟ್ ಸೈಡ್ ನೋಡಿ. ರಿಸಿಪ್ಟ್ ಸೈಡಲ್ಲಿ ಮೊದಲನೇದಾಗಿ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇದೆ. ಇದು ಲಾಸ್ಟ್ ಇಯರ್ ಕ್ಯಾಶ್ ಇನ್ ಹ್ಯಾಂಡ್ ಇದೆಯಲ್ಲ 15,000 ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಹಾಗಾಗಿ ಲಾಸ್ಟ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಂಟ್ರಿ ಈ ವರ್ಷ ಬರೋದಿಲ್ಲ, ಅದನ್ನು ಬಿಟ್ಬಿಡೋಣ. ನೆಕ್ಸ್ಟ್ ಒಂದು ಸಬ್ಸ್ಕ್ರಿಪ್ಷನ್ ಈ ರಿಸಿಪ್ಟ್ ಸೈಡ್ ಇರೋದೆಲ್ಲ ನಾವು ಎಂಟ್ರಿಯನ್ನು ಎಲ್ಲಿ ಮಾಡ್ತೀವಿ ಅಂದರೆ ಇನ್ಕಮ್ ಸೈಡ್ ಎಂಟ್ರಿ ಮಾಡ್ತೀವಿ ಮತ್ತು ಲಯಬಿಲಿಟಿ ಸೈಡ್ ಎಂಟ್ರಿ ಮಾಡ್ತೀವಿ ಅಂತ. ಮೊದಲನೇದಾಗಿ ಸಬ್ಸ್ಕ್ರಿಪ್ಷನ್ಸ್. ಟೂ 2017-18 ಇದೆ, ಇದು ಕರೆಂಟ್ ಇಯರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇನ್ನರ್ ಕಾಲಮಲ್ಲಿ 45,000 ಎಂಟ್ರಿ ಮಾಡಿ. ಇನ್ನು 2018-19 ಇದೆ, ಇದು ನೆಕ್ಸ್ಟ್ ಇಯರ್ ಅಡ್ವಾನ್ಸು. ಇದು ಬುಕ್ ವ್ಯಾಲ್ಯೂ ಇರೋದ್ರಿಂದ ಇದನ್ನ ಒಂದೇ ಸಾರಿ ಎಂಟ್ರಿ ಮಾಡ್ಕೋಬೇಕು. ಅಡ್ಜಸ್ಟ್ಮೆಂಟಲ್ಲಿ ಇದ್ದರೆ 2 ಸಾರಿ ಎಂಟ್ರಿ ಮಾಡಬೇಕಾಗುತ್ತೆ. ಹಾಗಾಗಿ ಇದನ್ನ ಒಂದೇ ಸಾರಿ ಎಂಟ್ರಿ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಇಯರ್ ಅಡ್ವಾನ್ಸನ್ನು ಸಬ್ಸ್ಕ್ರಿಪ್ಷನನ್ನು ಬ್ಯಾಲೆನ್ಸ್ ಶೀಟಲ್ಲಿ ಲಯಬಿಲಿಟಿ ಸೈಡಲ್ಲಿ ಒಂದು 7-8 ಲೈನ್ಗಳನ್ನು ಬಿಟ್ಟು ಕೆಳಗಡೆ ಎಂಟ್ರಿ ಮಾಡಿ. ಸಬ್ಸ್ಕ್ರಿಪ್ಷನ್ ರಿಸೀವ್ಡ್ ಫಾರ್ 2018-19 5,000. ನೆಕ್ಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಸಬ್ಸ್ಕ್ರಿಪ್ಷನ್ ಸಂಬಂಧಪಟ್ಟ ಹಾಗೆ ಫಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ₹5,000 ಇದೆ. ಅಂದರೆ ಇದು ಕರೆಂಟ್ ಇಯರ್ ಔಟ್ಸ್ಟ್ಯಾಂಡಿಂಗನ್ನು ನಾವೇನು ಮಾಡಬೇಕು, ಆ್ಯಡ್ ಮಾಡಬೇಕಾಗುತ್ತೆ. ಆ್ಯಡ್ ಔಟ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಇಯರ್ 5,000. 45,000 ಪ್ಲಸ್ 5,000 ಆ್ಯಡ್ ಮಾಡಿದರೆ 50,000 ಆಗುತ್ತೆ. ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ವಿದ್ಯಾರ್ಥಿಗಳೇ, ಮತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಬ್ಸ್ಕ್ರಿಪ್ಷನ್ಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಎಂಟ್ರಿಗಳು ಇಲ್ಲ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಇಲ್ಲ ಮತ್ತು ಅಡ್ಜಸ್ಟ್ಮೆಂಟಲ್ಲಿ ಇಲ್ಲ, ಒಂದೇ ಅಡ್ಜಸ್ಟ್ಮೆಂಟ್ ಇರೋದು. ಹಾಗಾದರೆ ಈ ಅಡ್ಜಸ್ಟ್ಮೆಂಟನ್ನು 2 ಸಲ ಎಂಟ್ರಿ ಮಾಡಬೇಕು. ಮತ್ತೊಂದು ಸಾರಿ ಇದನ್ನ ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ಸ್ 5,000 ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಮತ್ತು ಈಗ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಥರ್ಡ್ ಒಂದು ನೋಡಿ, ಎಂಟ್ರೆನ್ಸ್ ಫೀಸ್ ಇದೆ. ಎಂಟ್ರೆನ್ಸ್ ಫೀಸ್ಗೆ ಸಂಬಂಧಪಟ್ಟ ಹಾಗೆ ಥರ್ಡ್ ಅಡ್ಜಸ್ಟ್ಮೆಂಟ್ ಇದೆ. ಕ್ಯಾಪಿಟಲೈಸ್ 50% ಆಫ್ ಎಂಟ್ರೆನ್ಸ್ ಫೀಸ್. ಅಂದರೆ 50% ಎಂಟ್ರೆನ್ಸ್ ಫೀಸನ್ನು ಕ್ಯಾಪಿಟಲೈಸ್ ಮಾಡಿ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಇನ್ನು 50%ಅನ್ನು ನಾವು ರೆವೆನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರೆನ್ಸ್ ಫೀಸ್ ಟೋಟಲ್ ಅಮೌಂಟ್ ಇರೋದು 8,000 ಇಂಟು 50%. 50% ಅಂದರೆ 8,000ಅಲ್ಲಿ 4,000 ಆಗುತ್ತೆ. ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಇನ್ನು 50%ಅನ್ನು ಏನು ಮಾಡಬೇಕು, ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕು. ಲಯಬಿಲಿಟಿ ಸೈಡ್ ಕ್ಯಾಪಿಟಲ್ ಫಂಡ್ ಅಂತ ಎಂಟ್ರಿ ಮಾಡಿ. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ಯಾಪಿಟಲ್ ಫಂಡ್ ಕೊಟ್ಟಿದ್ದಾರೆ. ಲಯಬಿಲಿಟಿ ಸೈಡು 1,20,000 ಇದೆ. 1,20,000 ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಈಗ ಇದಕ್ಕೆ ಎಂಟ್ರೆನ್ಸ್ ಫೀಸನ್ನು ಆ್ಯಡ್ ಮಾಡಿ. ಆ್ಯಡ್ ಎಂಟ್ರೆನ್ಸ್ ಫೀಸ್ 8,000 ಇಂಟು 50% 4,000. ಈಗ ನೆಕ್ಸ್ಟ್ ಒಂದು ನೋಡಿ, ಡೊನೇಷನ್ಸ್ ಇದೆ. ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡು, ಅದನ್ನು ಸಹಿತ ಥರ್ಡ್ ಅಡ್ಜಸ್ಟ್ಮೆಂಟಲ್ಲಿ ಎಂಟ್ರೆನ್ಸ್ ಫೀಸ್ ಆದಮೇಲೆ ಆ್ಯಂಡ್ 100% ಆಫ್ ಡೊನೇಷನ್ಸ್ ಹೇಳಿದ್ದಾರೆ. ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ ಡೊನೇಷನ್ಸ್ ಯಾವುದೇ ಎಂಟ್ರಿ ನಾವು ರೆವೆನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡೋದಿಲ್ಲ, ಪೂರ್ತಿಯಾಗಿ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಟ್ರೀಟ್ ಮಾಡೋದ್ರಿಂದ ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ಡೊನೇಷನ್ಸ್ 12,000 ಪೂರ್ತಿ ಅಮೌಂಟನ್ನು ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒಂದು ಇಂಟ್ರೆಸ್ಟ್ ಇದೆ. ಇಂಟ್ರೆಸ್ಟನ್ನು ರಿಸೀವ್ ಮಾಡಿದರೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಇದನ್ನ ರೆವೆನ್ಯೂ ರಿಸಿಪ್ಟ್ ಅಂತ ಟ್ರೀಟ್ ಮಾಡಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಕ್ರೆಡಿಟ್ ಸೈಡ್ ಎಂಟ್ರಿ ಮಾಡಬೇಕು. ಇಂಟ್ರೆಸ್ಟ್ 5,000. ವಿದ್ಯಾರ್ಥಿಗಳೇ, ಈಗ ರಿಸಿಪ್ಟ್ ಸೈಡ್ ಇರ್ತಕ್ಕಂಥ ಎಲ್ಲ ಐಟಮ್ಸ್ಗಳನ್ನು ನಾವು ಎಂಟ್ರಿ ಮಾಡಿದ್ದೀವಿ. ನೆಕ್ಸ್ಟ್ ಪೇಮೆಂಟ್ ಸೈಡ್ ನೋಡಿ. ಪೇಮೆಂಟ್ ಸೈಡಲ್ಲಿ ಮೊದಲನೇದಾಗಿ ಆಫೀಸ್ ಎಕ್ಸ್ಪೆನ್ಸಸ್ ಇದೆ. ಹಾಗಾದರೆ ಈ ಪೇಮೆಂಟ್ ಸೈಡ್ ಇರ್ತಕ್ಕಂಥ ಎಂಟ್ರಿಗಳನ್ನು ನಾವು ಏನು ಮಾಡ್ತೀವಿ ಅಂತಂದರೆ, ಇದರಲ್ಲಿ ರೆವೆನ್ಯೂ ಐಟಮ್ಸ್ಗಳು ಇರ್ತಾವೆ ಮತ್ತು ಕ್ಯಾಪಿಟಲ್ ಐಟಮ್ಸ್ಗಳು ಇರ್ತಾವೆ. ರೆವೆನ್ಯೂ ಐಟಮ್ಸನ್ನು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡ್ತೀವಿ. ಕ್ಯಾಪಿಟಲ್ ಐಟಮ್ಸ್ಗಳನ್ನು ಅಸೆಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ.
ಹಾಗಾದರೆ ಆಫೀಸ್ ಎಕ್ಸ್ಪೆನ್ಸಸ್ ಅನ್ನೋದು ಏನು ಅಂತಂದರೆ ರೆವೆನ್ಯೂ ಐಟಮ್ಸು. ಇದನ್ನ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಆಫೀಸ್ ಎಕ್ಸ್ಪೆನ್ಸಸ್ ಇಲ್ಲಿ 2016-17 5,000 ಅಂತ ಕೊಟ್ಟಿದ್ದಾನೆ. ಆಲ್ರೆಡಿ ನಾನು ಹೇಳಿದ್ದೀನಿ, ಇದು ಲಾಸ್ಟ್ ಇಯರ್ ಔಟ್ಸ್ಟ್ಯಾಂಡಿಂಗು. ಲಾಸ್ಟ್ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿದೆ. ಬಟ್ ನಾವು ಇಲ್ಲಿ ಬುಕ್ ವ್ಯಾಲ್ಯೂವನ್ನು ಒಂದೇ ಸಾರಿ ಎಂಟ್ರಿ ಮಾಡ್ಕೋಬೇಕು, ಅಡ್ಜಸ್ಟ್ಮೆಂಟನ್ನು 2 ಸಾರಿ ಎಂಟ್ರಿ ಮಾಡಬೇಕಂತ ಹೇಳಿದ್ದೀನಿ. ಇದು ಬುಕ್ ವ್ಯಾಲ್ಯೂ ಇರೋದ್ರಿಂದ ಇದನ್ನ ಎಂಟ್ರಿ ಮಾಡೋ ಅವಶ್ಯಕತೆ ಇಲ್ಲ. ನಾವು ಡೈರೆಕ್ಟಾಗಿ 2017-18 ಇದೆ 17,000 ಕರೆಂಟ್ ಇಯರ್ ಸಂಬಂಧಪಟ್ಟಿರ್ತಕ್ಕಂಥದ್ದನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಮತ್ತು ಬೇರೆ ಇದಕ್ಕೆ ಔಟ್ಸ್ಟ್ಯಾಂಡಿಂಗ್ ಇದು ಆಫೀಸ್ ಎಕ್ಸ್ಪೆನ್ಸಸ್ಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಯಾವುದೇ ಎಂಟ್ರಿಗಳಿಲ್ಲ. ಹಾಗಾಗಿ ಇದನ್ನು ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ ಏನು ಮಾಡಿ ಅಂತಂದರೆ 17,000 ಅಂತ ಎಂಟ್ರಿ ಮಾಡಿ. ನೆಕ್ಸ್ಟ್ ಒನ್ ಪ್ರಿಂಟಿಂಗ್ ಆ್ಯಂಡ್ ಪೋಸ್ಟೇಜ್ ಎಕ್ಸ್ಪೆನ್ಸಸ್. ಇದು ಸಹಿತ ರೆವೆನ್ಯೂ ಐಟಮು. ಇದನ್ನು ಸಹಿತ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ನಾವು ಡೆಬಿಟ್ ಸೈಡ್ ಎಂಟ್ರಿ ಮಾಡಬೇಕಾಗುತ್ತೆ. ಇದಕ್ಕೂ ಸಹಿತ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಪ್ರಿಂಟಿಂಗ್ ಆ್ಯಂಡ್ ಪೋಸ್ಟೇಜ್ ಎಕ್ಸ್ಪೆನ್ಸಸ್ 600 ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಒನ್ ಸ್ಯಾಲ್ರಿ ಇದೆ. ಇದು ಸಹಿತ ರೆವೆನ್ಯೂ ಐಟಮ್ಸು. ರೆವೆನ್ಯೂ ಇಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡೆಬಿಟ್ ಸೈಡ್ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಸ್ಯಾಲ್ರಿಗೆ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಸೆಕೆಂಡ್ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಸ್ಯಾಲ್ರಿ ಪ್ರೀಪೇಯ್ಡ್ ₹2,500 ಅಂತಿದೆ. ಹೀಗಾಗಿ ಈ ಸ್ಯಾಲ್ರಿ 25,000 ಏನಿದೆ ಇದನ್ನು ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಪ್ರೀಪೇಯ್ಡ್ ಅಂದರೆ ಬಿಫೋರ್ ಪೇಯ್ಡ್, ಮುಂಚಿತವಾಗಿ ಪೇ ಮಾಡಿದ್ದಾರೆ, ಅಡ್ವಾನ್ಸ್ ಪೇ ಮಾಡಿದ್ದಾರೆ ಅಂತ. ಹಾಗಾಗಿ ಇದನ್ನ ಏನು ಮಾಡಬೇಕು ಅಂತಂದರೆ ಲೆಸ್ ಪ್ರೀಪೇಯ್ಡ್ ಅಂತ ಎಂಟ್ರಿ ಮಾಡಬೇಕು. ಅಡ್ವಾನ್ಸ್ ಪೇ ಮಾಡಿರೋದ್ರಿಂದ ಎಕ್ಸ್ಪೆನ್ಸಸ್ಸನ್ನು 2,500 ಲೆಸ್ ಮಾಡಿದರೆ 25,000ಅಲ್ಲಿ 2,500 ಲೆಸ್ ಮಾಡಿದರೆ 22,500 ಆಗುತ್ತೆ. ಇದು ಅಡ್ಜಸ್ಟ್ಮೆಂಟಲ್ಲಿ ಇರೋದ್ರಿಂದ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದನ್ನು ನಾವು ಎಲ್ಲಿ ಎಂಟ್ರಿ ಮಾಡ್ತೀವಿ ಅಂತಂದರೆ ಅಸೆಟ್ ಸೈಡಲ್ಲಿ ಎಂಟ್ರಿ ಮಾಡ್ತೀವಿ. ಇನ್ನೊಂದು ಸಾರಿ ಇದನ್ನ ಎಂಟ್ರಿ ಮಾಡಬೇಕು. ಸ್ಯಾಲ್ರಿ ಪ್ರೀಪೇಯ್ಡ್ $2,500. ಇನ್ನು ನೆಕ್ಸ್ಟು ಪರ್ಚೇಸ್ ಆಫ್ ಬುಕ್ಸ್ ಇದೆ. ಬುಕ್ಸು ಅಸೆಟ್ ಆಗಿರೋದ್ರಿಂದ ನಾವು ಅಸೆಟ್ ಸೈಡ್ ನೋಡಿ ಲಾಸ್ಟ್ ಕೊನೆಗೆ ಇಲ್ಲಿ ಅಸೆಟ್ ಸೈಡ್ ಲೈಬ್ರರಿ ಬುಕ್ಸ್ ಅಂತ ಕೊಟ್ಟಿದ್ದಾರೆ. ಆ ಲೈಬ್ರರಿ ಬುಕ್ಸ್ಗೆ ಇದನ್ನ ಆ್ಯಡ್ ಮಾಡಬೇಕು. ಈ ವರ್ಷ ಪರ್ಚೇಸ್ ಮಾಡಿದ್ದಾರೆ. ಹಾಗೆ ಅಸೆಟ್ ಸೈಡಲ್ಲಿ ಲೈಬ್ರರಿ ಬುಕ್ಸ್ ಫಸ್ಟು ಓಪನಿಂಗ್ ಬ್ಯಾಲೆನ್ಸನ್ನು ಬರ್ಕೊಳ್ಳಿ. ಇನ್ನರ್ ಕಾಲಮಲ್ಲಿ 30,000. ಈಗ ಈ ವರ್ಷ ಪರ್ಚೇಸ್ ಮಾಡಿರ್ತಕ್ಕಂಥದ್ದು ಪರ್ಚೇಸ್ ಆಫ್ ಬುಕ್ಸ್ 10,000 ಇದೆ. ಇದನ್ನ ಆ್ಯಡ್ ಅಂತ ಎಂಟ್ರಿ ಮಾಡಿ. ಆ್ಯಡ್ ಅಡಿಷನ್ಸ್ 10,000. ಔಟರ್ ಕಾಲಮಲ್ಲಿ ಟೋಟಲ್ 40,000 ಅಂತ ಎಂಟ್ರಿ ಮಾಡಿ. ಇದಕ್ಕೆ ಮತ್ತೆ ಬೇರೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲದೇ ಇರೋದ್ರಿಂದ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಇದ್ದೇವೆ. ಇನ್ನು ನೆಕ್ಸ್ಟ್ ಒಂದು ನೋಡಿ, ಬ್ಯಾಂಕ್ ಲೋನ್ ರೀಪೇಡ್ ಅಂತಿದೆ. ಬ್ಯಾಂಕ್ ಲೋನ್ ಲಯಬಿಲಿಟಿ ಸೈಡ್ ನೋಡಿ, ಸೆಕೆಂಡ್ ಒಂದು ಬ್ಯಾಂಕ್ ಲೋನ್ ಇದೆ ಲಯಬಿಲಿಟಿ ಸೈಡು. ಬ್ಯಾಂಕ್ ಲೋನ್ 35,000 ಬ್ಯಾಂಕ್ ಲೋನ್ ತೊಗೊಂಡಿದ್ದಾರೆ ಮತ್ತು ಕರೆಂಟ್ ಇಯರಲ್ಲಿ 5,000 ಪೇ ಮಾಡ್ತಾ ಇದ್ದಾರೆ. ಹಾಗಾಗಿ ಲಯಬಿಲಿಟಿ ಸೈಡೇ ನಾವು ಎಂಟ್ರಿ ಮಾಡಬೇಕಾಗುತ್ತೆ. ಇದನ್ನ ಬ್ಯಾಂಕ್ ಲೋನ್ 35,000 ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಲೆಸ್ ರೀಪೇಡ್ 5,000. 35,000ಅಲ್ಲಿ 5,000 ಲೆಸ್ ಮಾಡಿದರೆ 30,000 ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ನೆಕ್ಸ್ಟ್ ಒಂದು ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ಸ್ ಇದೆ. ಇದು ರೆವೆನ್ಯೂ ಎಕ್ಸ್ಪೆಂಡಿಚರ್. ಹಾಗಾಗಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಇದನ್ನ ಡೆಬಿಟ್ ಸೈಡ್ ಎಂಟ್ರಿ ಮಾಡಿ. ಸಬ್ಸ್ಕ್ರಿಪ್ಷನ್ ಟು ನ್ಯೂಸ್ ಪೇಪರ್ಸ್ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ಗಳು ಇಲ್ಲ. ಹಾಗಾಗಿ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ 600 ಅಂತ ಎಂಟ್ರಿ ಮಾಡಿ. ಇನ್ನು ಪೇಮೆಂಟ್ ಸೈಡ್ ಲಾಸ್ಟ್ ಒಂದು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಇದೆ. ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂದರೆ ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟಲ್ಲಿ ನಾವು ಕ್ಯಾಶ್ ಬ್ಯಾಲೆನ್ಸ್ ಅಂತ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಹಾಗಾಗಿ ಇದು ಬ್ಯಾಲೆನ್ಸ್ ಶೀಟಲ್ಲಿ ಅಸೆಟ್ ಸೈಡ್ ಬರುತ್ತೆ. ಕ್ಯಾಶ್ ಇನ್ ಹ್ಯಾಂಡ್ 26,800. ವಿದ್ಯಾರ್ಥಿಗಳೇ, ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟಲ್ಲಿ ನಾವು ರಿಸಿಪ್ಟ್ ಸೈಡ್ ಇರತಕ್ಕಂಥ ಮತ್ತು ಪೇಮೆಂಟ್ ಸೈಡ್ ಇರುವಂಥ ಎಲ್ಲ ಐಟಮ್ಸ್ಗಳನ್ನು ಎಂಟ್ರಿ ಮಾಡಿದ್ದೀವಿ. ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ಐಟಮ್ಸ್ಗಳು ಯಾವ್ಯಾವ ಬಿಟ್ಟಿದ್ದೀವಿ ಅವುಗಳನ್ನು ಎಂಟ್ರಿ ಮಾಡಬೇಕಾಗುತ್ತೆ.
ಲಯಬಿಲಿಟಿ ಸೈಡ್ ನೋಡಿ, ಔಟ್ಸ್ಟ್ಯಾಂಡಿಂಗ್ ಆಫೀಸ್ ಎಕ್ಸ್ಪೆನ್ಸಸ್ ಆಗಿದೆ, ಬ್ಯಾಂಕ್ ಲೋನ್ ಎಂಟ್ರಿ ಮಾಡಿದ್ದೀವಿ, ಕ್ಯಾಪಿಟಲ್ ಫಂಡ್ ಎಂಟ್ರಿ ಆಗಿದೆ. ಅಸೆಟ್ ಸೈಡ್ ನೋಡಿ, ಕ್ಯಾಶ್ ಇನ್ ಹ್ಯಾಂಡ್ ಲಾಸ್ಟ್ ಇಯರ್ದು ಎಂಟ್ರಿ ಬರೋದಿಲ್ಲ. ನೆಕ್ಸ್ಟ್ ಫರ್ನಿಚರ್ ಇದೆ, ಎಂಟ್ರಿ ಬರುತ್ತೆ. ಫರ್ನಿಚರ್ ಓಪನಿಂಗ್ ಬ್ಯಾಲೆನ್ಸ್, ಫರ್ನಿಚರ್ಗೆ ಸಂಬಂಧಪಟ್ಟರೆ ಯಾವುದೇ ಅಡ್ಜಸ್ಟ್ಮೆಂಟ್ಗಳಿಲ್ಲ. ಹಾಗಾಗಿ ಡೈರೆಕ್ಟಾಗಿ ಔಟರ್ ಕಾಲಮಲ್ಲಿ 25,000 ಎಂಟ್ರಿ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಬಿಲ್ಡಿಂಗ್ಸ್ ಇದೆ, ಬಿಲ್ಡಿಂಗ್ಸ್ ಇನ್ನರ್ ಕಾಲಮಲ್ಲಿ ಎಂಟ್ರಿ ಮಾಡಿ, ಅಡ್ಜಸ್ಟ್ಮೆಂಟ್ ಇದೆ. ಬಿಲ್ಡಿಂಗ್ಸ್ 70,000. ಫೋರ್ತ್ ಒಂದು ಅಡ್ಜಸ್ಟ್ಮೆಂಟ್ ಇದೆ, ಡೆಪ್ರಿಷಿಯೇಟ್ ಬಿಲ್ಡಿಂಗ್ಸ್ ಬೈ 10% ಪರ್ ಎನ್ನಮ್, ಅಂದರೆ 10% ಪ್ರತಿ ವರ್ಷ ಡೆಪ್ರಿಸಿಯೇಷನ್ ಬಿಲ್ಡಿಂಗ್ ಮೇಲೆ ತೆಗೆಯಿರಿ ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಡೆಪ್ರಿಸಿಯೇಷನನ್ನು ಲೆಸ್ ಮಾಡ್ಕೋಬೇಕು. ಲೆಸ್ ಡೆಪ್ರಿಸಿಯೇಷನ್ 70,000 ಇದೆ ಅಮೌಂಟು, ಇಂಟು 10% ಅಂತಂದರೆ 7,000 ಆಗುತ್ತೆ. ಹಾಗಾದರೆ ಈ 70,000ಅಲ್ಲಿ 7,000 ಲೆಸ್ ಮಾಡಿದರೆ 63,000 ಅಮೌಂಟ್ ಆಗುತ್ತೆ. ಇದನ್ನ ಔಟರ್ ಕಾಲಮಲ್ಲಿ ಎಂಟ್ರಿ ಮಾಡಿ. ಈ 7,000 ಏನಿದೆ ಅಡ್ಜಸ್ಟ್ಮೆಂಟ್ ಇರೋದ್ರಿಂದ ಇದು ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ನಾವು ಎಕ್ಸ್ಪೆಂಡಿಚರ್ ಸೈಡ್ ಇದನ್ನು ತೋರಿಸಬೇಕಾಗುತ್ತೆ. ಇಲ್ಲಿ ಡೆಪ್ರಿಸಿಯೇಷನ್ ಆನ್ ಬಿಲ್ಡಿಂಗ್ ಅಂತ ಎಂಟ್ರಿ ಮಾಡಿ, 7,000 ಅಮೌಂಟನ್ನು ಎಂಟ್ರಿ ಮಾಡಿ. ಇನ್ನು ನೆಕ್ಸ್ಟ್ ಒಂದು ಸ್ಪೋರ್ಟ್ಸ್ ಮಟೀರಿಯಲ್ಸ್ ಇದೆ. ಸ್ಪೋರ್ಟ್ಸ್ ಮಟೀರಿಯಲ್ಸ್ಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಡ್ಜಸ್ಟ್ಮೆಂಟ್ ಇಲ್ಲ, ಡೈರೆಕ್ಟಾಗಿ ಎಂಟ್ರಿ ಮಾಡಿ. ಸ್ಪೋರ್ಟ್ಸ್ ಮಟೀರಿಯಲ್ಸ್ $20,000. ಲೈಬ್ರರಿ ಬುಕ್ಸ್ ಇದೆ, ಆಲ್ರೆಡಿ ಎಂಟ್ರಿ ಮಾಡಿದ್ದೀವಿ. ವಿದ್ಯಾರ್ಥಿಗಳು ಇದಿಷ್ಟು ಬ್ಯಾಲೆನ್ಸ್ ಶೀಟಲ್ಲಿ ಇರತಕ್ಕಂಥ ಎಲ್ಲ ಐಟಮ್ಸ್ಗಳನ್ನು ನಾವು ಎಂಟ್ರಿ ಮಾಡಿದ್ದೀವಿ. ಅದರ ಜೊತೆಗೆ ಅಡ್ಜಸ್ಟ್ಮೆಂಟ್ಗಳನ್ನು ನೋಡಿ, ಮತ್ತೊಂದು ಸಾರಿ ನೋಡಿ. ಸಬ್ಸ್ಕ್ರಿಪ್ಷನ್ ಔಟ್ಸ್ಟ್ಯಾಂಡಿಂಗ್ ಎಂಟ್ರಿ ಆಗಿದೆ, ಸ್ಯಾಲ್ರಿ ಪ್ರೀಪೇಡ್ 2,500 ಎಂಟ್ರಿ ಆಗಿದೆ, ಕ್ಯಾಪಿಟಲೈಸ್ 50% ಆಫ್ ಎಂಟ್ರೆನ್ಸ್ ಫೀಸ್ ಆ್ಯಂಡ್ 100% ಡೊನೇಷನ್ಸ್ ಆಗಿದೆ, ಡೆಪ್ರಿಷಿಯೇಟ್ ಬಿಲ್ಡಿಂಗ್ಸ್ ಬೈ 10% ಪರ್ ಎನಮ್ ಎಂಟ್ರಿ ಆಗಿದೆ. ಈಗ ಎಲ್ಲ ಎಂಟ್ರಿಗಳನ್ನು ಮಾಡಿದ ಮೇಲೆ ನಾವು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ನೋಡಬೇಕು. ಇದರಲ್ಲಿ ಡೆಬಿಟ್ ಸೈಡ್ ಅಮೌಂಟ್ ಜಾಸ್ತಿ ಆಗಿದೆಯೋ ಅಥವಾ ಕ್ರೆಡಿಟ್ ಸೈಡ್ ಅಮೌಂಟ್ ಜಾಸ್ತಿ ಆಗಿದೆ ನೋಡಬೇಕು. ಇಲ್ಲಿ ಸಾಮಾನ್ಯವಾಗಿ ನೋಡಿದಾಗ 22,500, 17,000 ಸ್ಮಾಲ್ ಅಮೌಂಟ್ ಇದೆ, ಇಲ್ಲಿ 50,000 ಬಿಗ್ ಅಮೌಂಟ್ ಇದೆ. ಹಾಗಾಗಿ ಇನ್ಕಮ್ ಸೈಡೇ ಜಾಸ್ತಿ ಆಗುತ್ತೆ ಅಮೌಂಟು. ಇನ್ಕಮ್ ಸೈಡ್ ಅಮೌಂಟ್ ಜಾಸ್ತಿ ಆಗೋದ್ರಿಂದ ಇನ್ಕಮ್ ಸೈಡ್ ನಾವು ಟೋಟಲ್ ಜಾಸ್ತಿ ಎರಡು ಕಡೆ ಬರೀಬೇಕು. 59,000 ಇನ್ಕಮ್ ಜಾಸ್ತಿಯಾಗಿ ಎಕ್ಸ್ಪೆಂಡಿಚರ್ ಕಡಿಮೆ ಆದರೆ ಅದಕ್ಕೆ ನಾವು ಸರ್ಪ್ಲಸ್ ಅಂತ ಕರಿತೀವಿ. ಸರ್ಪ್ಲಸ್ ಅಂತ ಎಂಟ್ರಿ ಮಾಡಿ. ಸರ್ಪ್ಲಸ್ ಬ್ರಾಕೆಟಲ್ಲಿ ಎಕ್ಸೆಸ್ ಆಫ್ ಇನ್ಕಮ್ ಓವರ್ ಎಕ್ಸ್ಪೆಂಡಿಚರ್ ಅಂತ ಬರೀಬೇಕು. $59,000 ಇಲ್ಲಿ ಟೋಟಲ್ ಕ್ರೆಡಿಟ್ ಸೈಡ್ ಜಾಸ್ತಿ ಆಗಿದೆ. ಇದನ್ನ ಟೋಟಲ್ ಮಾಡಬೇಕು. 17,600, 22,500, 600, 7,000 ಇದನ್ನ ಟೋಟಲ್ ಮಾಡಬೇಕು. ಟೋಟಲ್ 47,700 ಆಗುತ್ತೆ. 47,700. ಹಾಗಾದರೆ 59,000ಅಲ್ಲಿ 47,700 ನಾವು ಲೆಸ್ ಮಾಡಿದರೆ ಬರ್ತಕ್ಕಂಥ ಮೊತ್ತ ಎಷ್ಟಿದೆ ಅಂತಂದರೆ 11,300 ಆಗುತ್ತೆ. 11,300 ಅಂತ ಎಂಟ್ರಿ ಮಾಡಿ. ಸರ್ಪ್ಲಸ್ ಇದು. ಹಾಗಾದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರಲ್ಲಿ ಬರ್ತಕ್ಕಂಥ ಈ ಸರ್ಪ್ಲಸನ್ನು ನಾವು ಕ್ಯಾಪಿಟಲ್ ಫಂಡ್ಗೆ ಆ್ಯಡ್ ಮಾಡಬೇಕು. ಕ್ಯಾಪಿಟಲ್ ಫಂಡ್ ಸರ್ಪ್ಲಸ್ 11,300 ಇದನ್ನ ಟೋಟಲ್ ಮಾಡಿ. 1,20,000, 4,000, 12,000, 11,300 ಟೋಟಲ್ 1,47,300 ಆಗುತ್ತೆ. 1,47,300. ಈಗ ವಿದ್ಯಾರ್ಥಿಗಳೇ ಎರಡೂ ಕಡೆ ಟ್ಯಾಲಿ ಆಗಬೇಕು. ನಾವೇನು ಟೋಟಲ್ ಮಾಡ್ತೀವಿ, ಲಯಬಿಲಿಟಿ ಸೈಡ್ ಇರತಕ್ಕಂಥದ್ದು ಟೋಟಲ್ಲು ಮತ್ತು ಆಸೆಟ್ ಸೈಡ್ ಇರತಕ್ಕಂಥ ಟೋಟಲ್ಲು ಟ್ಯಾಲಿ ಆಗಬೇಕು. ಎರಡು ಟೋಟಲ್ ಮಾಡಿ. ಟೋಟಲ್ಲು 1,82,300 ಆಗುತ್ತೆ. 1,82,300. ಇದಿಷ್ಟು ವಿದ್ಯಾರ್ಥಿಗಳೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬ್ಯಾಲೆನ್ಸ್ ಶೀಟು ಮತ್ತು ರಿಸಿಪ್ಷನ್ ಪೇಮೆಂಟ್ಸ್ ಅಕೌಂಟನ್ನು ಕೊಟ್ಟಾಗ ನಾವು ಯಾವ ರೀತಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟನ್ನು ಹಾಕಬೇಕು ಮತ್ತು ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಬೇಕು ಎಂಬುದರ ಬಗ್ಗೆ ಧನ್ಯವಾದಗಳು.